Hello dear students, myself Bhargavi Vivek Kulkarni. Today I am going to discuss about mechanical properties of solids. In this topic, the previous some few points are there. First one is deforming force. What do you mean by deforming force? Deforming force means an external force is applied on a body if the body suffers change in length, volume or shape, then the body is called the deformed, then applied force is called the deforming force. Means deforming force ಅಂತಂದರೆ ಒಂದು ಬಾಡಿಯನ್ನು ನಾವು ತಗೊಂಡಿದ್ದಾಗ, ಒಂದು ಕಾಯವನ್ನು ತಗೊಂಡಿದ್ದಾಗ ಆ ಕಾಯದ ಮೇಲೆ ನಾವು ಬಾಹ್ಯ ಒತ್ತಡವನ್ನು ನಾವು ಹಾಕಿದ್ದೀವಿ ಅಂತಂದರೆ ಅದರ ಒಳಗೆ ಏನಾಗ್ತದೆ ಅಂತಂದ್ರೆ ನಮಗೆ ಚೇಂಜ್ ಇನ್ ಲೆಂತ್, ಉದ್ದ ಆಗಿರ್ಬೋದು, ಅದರೊಳಗೆ ಗಾತ್ರ ಚೇಂಜ್ ಆಗಿರ್ಬೋದು ಅಥವಾ ಆಕಾರ ಚೇಂಜ್ ಆಗಿರ್ಬೋದು. ಈ ಮೂರು ಕಾನ್ಫಿಗ್ರೇಷನ್ ಯಾವುದು ಚೇಂಜ್ ಆಗಿರ್ತದಲ್ಲ, ಯಾವಾಗ ಚೇಂಜ್ ಆಗಿರ್ತದಲ್ಲ ಅದಕ್ಕೆ ನಾವೇನಂತೀವಿ ಡಿಫಾರ್ಮ್ಡ್ ಅಂತ ಕರಿತೀವಿ. ಆ ಡಿಫಾರ್ಮ್ಡ್ ಆಗುವಾಗ ನಾವು ಯಾವುದು ಫೋರ್ಸನ್ನು ಅಪ್ಲೈ ಮಾಡಿರ್ತೀವಲ್ಲ ಆ ಅಪ್ಲೈ ಫೋರ್ಸಿಗೆ ಏನಂತೀವಿ ಅಂದರೆ ಡಿಫಾರ್ಮಿಂಗ್ ಫೋರ್ಸ್ ಅಂತ ಕರಿತೀವಿ. ಹೌದಾ? ಡಿಫಾರ್ಮಿಂಗ್ ಫೋರ್ಸ್ means an external force is applied on a body if the body suffers change in length, volume or shape. Then what do you mean by elasticity? Elasticity means, elasticity ಅಂತಂದರೆ ಏನು? Elasticity ಅಂತಂದರೆ the property of the material of a body. The property of the material of the body by virtue of which the body regain its original configuration. Regain its original configuration. Configuration means length ಆಗಿರ್ಬೋದು, ವ್ಯಾಲ್ಯೂಮ್ ಆಗಿರ್ಬೋದು, ಶೇಪ್ ಆಗಿರ್ಬೋದು. ಈ ಮೂರು ಯಾವಾಗ ನಮಗೆ ಚೇಂಜ್ ಆಗುತ್ತವಲ್ಲ, ಒರಿಜಿನಲ್ ಕಾನ್ಫಿಗ್ರೇಷನ್ ಯಾವಾಗ ನಾವು ಅಪ್ಲೈ ಮಾಡಿದ್ದೀವಿ ಅಂತಂದರೆ ವಿಚ್ ದ ಬಾಡಿ ರಿಗೇನ್ಸ್ ಇಟ್ಸ್ ಯಾವಾಗ ನಾವು ಹೊಳ್ಳಿ ಅದೇ ಶೇಪಿಗೆ ಬರ್ತದಲ್ಲ ಅದಕ್ಕೆ ನಾವೇನಂತೀವಿ ಅಂತಂದರೆ ಇಲಾಸ್ಟಿಸಿಟಿ ಅಂಥೇಳಿ ಕರಿತೀವಿ. ಇಲಾಸ್ಟಿಸಿಟಿ ಅಂತಂದರೆ ಏನು? ದ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಆಫ್ ದಿ ಬಾಡಿ ಬೈ ವರ್ಚ್ಯೂ ಆಫ್ ವಿಚ್ ದ ಬಾಡಿ ರಿಗೇನ್ಸ್ ಇಟ್ಸ್ ಒರಿಜಿನಲ್ ಕಾನ್ಫಿಗ್ರೇಷನ್. ಯಾವಾಗ ಅಪ್ಲೈ ಆದಾಗ ಚೇಂಜ್ ಆಗಿರ್ತದೆ, ಆಫ್ಟರ್ ರಿಮೂವ್ಡ್ ಏನಾಗಿರ್ತದೆ ಡಿಫಾರ್ಮ್ ಫೋರ್ಸ್ ಆಯಿತು ಅಂತಂದರೆ ಮತ್ತು ಅದೇ ಸ್ಥಿತಿಗೆ ಅದು ಬಂತು ಅಂತಂದ್ರೆ ಅದಕ್ಕೆ ನಾವೇನಂತೀವಿ ಅಂತಂದರೆ ಎಲಾಸ್ಟಿಸಿಟಿ ಅಂಥೇಳಿ ಕರಿತೀವಿ. ಎಲಾಸ್ಟಿಸಿಟಿ ಅಂತಂದರೆ ಏನು? ಯಾವುದೇ ಬಾಡಿ ಒಳಗೆ ನಾವು ಅಪ್ಲೈ ಫೋರ್ಸ್ ಮಾಡಿದ್ದೀವಿ ಅಂತಂದರೆ ಆ ಬಾಡಿ ಒಳಗಿಂದ ಏನಾಗಿರ್ತದೆ ಕಾನ್ಫಿಗರೇಷನ್ ಚೇಂಜ್ ಆಗಿರ್ತದೆ. ಯಾವಾಗ ಅದು ಚೇಂಜ್ ಆಗಬೇಕಾದ್ರೆ ಡಿಫಾರ್ಮ್ ಫೋರ್ಸನ್ನು ನಾವು ರಿಮೂವ್ ಮಾಡಿದ್ದೀವಿ ಅಂತಂದ್ರೆ ಅವಾಗ ಏನಾಗ್ತದೆ, ಅದು ಹೊಳ್ಳೆ ಮತ್ತು ಪುನಃ ಏನು ಮಾಡ್ತದೆ ಅಂತಂದ್ರೆ ಅದೇ ಸ್ಥಿತಿಗೆ ಬರ್ತದೆ. ಅದೇ ಸ್ಥಿತಿಗೆ ಬಂತು ಅಂತಂದ್ರೆ ಅದಕ್ಕೆ ನಾವೇನಂತೀವಿ ಅಂದರೆ ಎಲಾಸ್ಟಿಸಿಟಿ ಅಂತ ಕರಿತೀವಿ. ಅದಕ್ಕೆ ನಾವೇನಂತೀವಿ ಎಲಾಸ್ಟಿಸಿಟಿ. ಅದೇ ಎಕ್ಸಾಂಪಲ್ ನಾವೇನು ಹೇಳ್ಬೋದು ಇದಕ್ಕೆ? ಫಾರ್ ಎಕ್ಸಾಂಪಲ್ ಸ್ಪ್ರಿಂಗ್ ಹೇಳ್ಬೋದು. ಸ್ಪ್ರಿಂಗನ್ನು ನಾವೇನು ಮಾಡ್ತೀವಿ ಅಂತಂದರೆ ಸ್ಪ್ರಿಂಗಿಗೆ ಅಪ್ಲೈ ಫೋರ್ಸ್, ನಾವು ಒಂದು ಸ್ಪ್ರಿಂಗನ್ನು ತೊಗೊಂಡಿದಾಗ ಅಪ್ಲೈ ಫೋರ್ಸನ್ನು ಮಾಡಿದ್ವಿ ಅಂತಂದರೆ ಆ ಸ್ಪ್ರಿಂಗ್ ಒಳಗೆ ಏನಾಗಿರ್ತದೆ, ನಾವು ಫೋರ್ಸನ್ನು ಅಪ್ಲೈ ಮಾಡಿದ್ವಿ ಅಂತಂದ್ರೆ ಅದ್ರದ್ದು ಲೆಂತ್ ಏನಾಗಿರ್ತದೆ ಇನ್ಕ್ರೀಸ್ ಆಗಿರ್ತದೆ. ಅದು ಇನ್ಕ್ರೀಸ್ ಆದಾಗ ಅಲ್ಲಿ ಏನಾಗಿರ್ತದೆ ಅಂತಂದರೆ ಡಿಫಾರ್ಮ್ಡ್ ಫೋರ್ಸ್ ಅಪ್ಲೈ ಆಗಿರ್ತದೆ. ಅಲ್ಲಿ ಏನಾಗಿರ್ತದೆ ಡಿಫಾರ್ಮ್ಡ್ ಫೋರ್ಸ್ ಅಪ್ಲೈ ಆಗಿರ್ತದೆ. ಅದು ಯಾವಾಗ ಡಿಫಾರ್ಮ್ ಫೋರ್ಸ್ ನಾವು ಅದನ್ನು ವಾಪಸ್ ಬಂತು ಅದೇ ಸ್ಥಿತಿಗೆ ಬಂತು ಅಂತಂದ್ರೆ ಆ ಡಿಫಾರ್ಮ್ ಫೋರ್ಸ್ ಅದರ ಒಳಗಿಂದ ಏನಾಗಿರ್ತದೆ ರಿಮೂವ್ ಆಗಿರ್ತದೆ. ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಎಲಾಸ್ಟಿಸಿಟಿಗೆ ಯಾವುದಾಗ್ತದೆ ಅಂತಂದ್ರೆ ಸ್ಪ್ರಿಂಗನ್ನು ಕೊಡ್ಬೋದು. ದೆನ್ ನಾನ್ ಎಲಾಸ್ಟಿಸಿಟಿ ಅಂತಂದರೆ ಏನು? ದ ಬಾಡಿ ಡಸ್ ನಾಟ್ ರಿಗೇನ್ ಇಟ್ಸ್ ಒರಿಜಿನಲ್ ಫಾರ್ಮ್. ಅಂದ್ರೇನು? ಯಾವುದು ಬಾಡಿನ ನಾವು ಅಪ್ಲೈ ಫೋರ್ಸ್ ಮಾಡಿದಾಗ ಅದು ಮತ್ತೆ ಹೊಳ್ಳಿ
ಯಾವುದೇ ಸ್ಥಿತಿಗೆ ಒರಿಜಿನಲ್ ಸ್ಥಿತಿಗೆ ಅಂದರೆ ಏನು ಮತ್ತೆ ಅದೇ ಪುನಃ ಅದೇ ಸ್ಥಿತಿಗೆ ಬರಲಿಲ್ಲ ಅಂತಂದರೆ ಅದಕ್ಕೆ ನಾವೇನಂತೀವಿ ಅಂದ್ರೆ ನಾನ್ ಎಲಾಸ್ಟಿಸಿಟಿ ಅಂತ ಕರಿತೀವಿ. ನಾನ್ ಎಲಾಸ್ಟಿಸಿಟಿ. ದೆನ್ ಫಸ್ಟ್ ಆರ್ ಎಲಾಸ್ಟಿಸಿಟಿ ಆ್ಯಂಡ್ ನಾನ್ ಎಲಾಸ್ಟಿಸಿಟಿ. ದೆನ್ ಎಲಾಸ್ಟಿಕ್ ಬಿಹೇವಿಯರ್ ಆಫ್ ಸಾಲಿಡ್ಸ್. ಈ ಎಲಾಸ್ಟಿಕ್ ಬಿಹೇವಿಯರ್ ಆಫ್ ಸಾಲಿಡ್ಸ್ ಒಳಗೆ ನಮ್ಗೆ ದೇರ್ ಆರ್ 2 ಟೈಪ್ಸ್ ಆಫ್ ಬರ್ತಾವೆ. ಯಾವ ಸಾಲಿಡ್ಸ್ 2 ಟೈಪ್ಸ್ ಅಂತಂದರೆ ಫಸ್ಟ್ ಒನ್ ಈಸ್ ಸ್ಟ್ರೆಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸ್ಟ್ರೈನ್. ಇಲ್ಲಿ ಸ್ಟ್ರೆಸ್ ಅಂತಂದರೆ ಏನು ಹೇಳ್ಬೋದು, ಒತ್ತಡ ಅಂತ ಹೇಳ್ತೀವಿ ನಾವು. ಸ್ಟ್ರೆಸ್ ಅಂತಂದರೆ ಏನು, ಒತ್ತಡ. ದೆನ್ ವಾಟ್ ಯು ಮೀನ್ ಬೈ ಸ್ಟ್ರೆಸ್? ಸ್ಟ್ರೆಸ್ ಅಂದರೆ ಏನು ಹೇಳ್ಬೋದು? ಸ್ಟ್ರೆಸ್ ದ ಇಂಟರ್ನಲ್ ರಿಸ್ಟೋರಿಂಗ್ ಫೋರ್ಸ್, ಅಂದರೆ ದ ಇಂಟರ್ನಲ್ ರಿಸ್ಟೋರಿಂಗ್ ಫೋರ್ಸ್, ದ ಆಂತರಿಕ ಫೋರ್ಸನ್ನು, ಆಂತರಿಕ ಫೋರ್ಸ್ ಡೆವಲಪ್ಡ್ ಪರ್ ಯೂನಿಟ್ ಏರಿಯಾ, ಡೆವಲಪ್ಡ್ ಪರ್ ಯೂನಿಟ್ ಏರಿಯಾ. ಅದು ಒಂದು ಪ್ರದೇಶಕ್ಕೆ ಯಾವುದು ರಿಸ್ಟೋರಿಂಗ್ ಫೋರ್ಸ್ ಏನಾಗಿರ್ತದಲ್ಲ, ಎಷ್ಟು ಡೆವಲಪ್ಡ್ ಆಗಿರ್ತದಲ್ಲ, ಅದಕ್ಕೆ ನಾವೇನಂತೀವಿ ಅಂದ್ರೆ ಸ್ಟ್ರೆಸ್ ಅಂತ ಕರಿತೀವಿ. ದ ಇಂಟರ್ನಲ್ ರಿಸ್ಟೋರಿಂಗ್ ಫೋರ್ಸ್ ಡೆವಲಪ್ಡ್ ಪರ್ ಯೂನಿಟ್ ಏರಿಯಾ ಆಫ್ ಎ ಡಿಫಾರ್ಮ್ಡ್ ಬಾಡಿ, ಡಿಫಾರ್ಮ್ಡ್ ಬಾಡಿ ಈಸ್ ಕಾಲ್ಡ್ ಸ್ಟ್ರೆಸ್. ಅಂದ್ರೇನು? ಪ್ರತಿ ಪ್ರದೇಶದ ಆಂತರಿಕ ಫೋರ್ಸ್, ಆಂತರಿಕ ಬಾಹ್ಯ ಫೋರ್ಸ್ ಏನಿರುತ್ತದಲ್ಲ, ಅದು ಫೋರ್ಸು ಪ್ರತಿ ಪ್ರದೇಶದೊಳಗೆ ಎಷ್ಟು ಉತ್ಪತ್ತಿ ಆಗುತ್ತಲ್ಲ, ಅದಕ್ಕೆ ನಾವೇನಂತೀವಿ ಅಂದ್ರೆ ಸ್ಟ್ರೆಸ್ ಅಂತ ಕರಿತೀವಿ. ಸ್ಟ್ರೆಸ್ಸನ್ನು ನಾವೇನು ಡಿನೋಟ್ ಮಾಡ್ತೀವಿ ಅಂತಂದ್ರೆ ಎಫ್ ಟು ದಿ ಏರಿಯಾ. ಎಫ್ ಅಂತಂದರೆ ಏನು ಹೇಳ್ಬೋದು, ರಿಸ್ಟೋರಿಂಗ್ ಫೋರ್ಸ್ ಆರ್ ಡಿಫಾರ್ಮಿಂಗ್ ಫೋರ್ಸ್ ಅಂತ ಹೇಳ್ಬೋದು. ಎ ಅಂತಂದರೆ ಹೇಳ್ಬೋದು ಯೂನಿಟ್ ಏರಿಯಾ. ಒಂದು ಪ್ರತಿ ಪ್ರದೇಶದೊಳಗೆ ಅದು ಎಷ್ಟು ಉತ್ಪತ್ತಿ ಮಾಡುತ್ತಲ್ಲ, ಫೋರ್ಸನ್ನು ಎಷ್ಟು ಉತ್ಪತ್ತಿ ಮಾಡ್ತದಲ್ಲ, ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಹೌದಾ? SI ಯೂನಿಟ್ ಆಫ್ ಸ್ಟ್ರೆಸ್ ಈಸ್ ಏನಾಗ್ತದೆ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಸ್ಟ್ರೆಸ್ ಈಸ್ m(l⁻⁻1 t⁻²). The dimensional formula for stress is m(0) l⁻⁻1 t⁻². ಹೌದಾ? ಸ್ಟ್ರೆಸ್ ಅಂದರೆ ಗೊತ್ತಾಯಿತು. ದ ರಿಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ದಿ ಸ್ಟ್ರೆಸ್. ದೆನ್ ದೇರ್ ಆರ್ 3 ಟೈಪ್ಸ್ ಆಫ್ ದಿ ಸ್ಟ್ರೆಸ್. ಮೇನ್ಲಿ 3 ಟೈಪ್ಸ್ ಆಫ್ ದಿ ಸ್ಟ್ರೆಸ್ ಬರ್ತವೆ. ಫಸ್ಟ್ ಒನ್ ಈಸ್ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್, ಸೆಕೆಂಡ್ ಒನ್ ಈಸ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಆ್ಯಂಡ್ ಥರ್ಡ್ ಒನ್ ಈಸ್ ಹೈಡ್ರಾಲಿಕ್ ಸ್ಟ್ರೆಸ್. ಆರ್ ಇದಕ್ಕೆ ನಾವು ಇನ್ನೊಂದು ಏನಂತೀವಿ ಅಂತಂದ್ರೆ ವ್ಯಾಲ್ಯೂಮ್ ಸ್ಟ್ರೆಸ್ ಅಂತಲೂ ಕೂಡ ಕರಿಬೋದು. ಇದಕ್ಕೇನಂತೀವಿ, ವ್ಯಾಲ್ಯೂಮ್ ಸ್ಟ್ರೆಸ್. ಫಸ್ಟ್ ಒನ್ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಆರ್ ನಾರ್ಮಲ್ ಸ್ಟ್ರೆಸ್. ಲಾಂಜಿಟ್ಯೂಡ್ನಲ್ ಆರ್ ನಾರ್ಮಲ್ ಸ್ಟ್ರೆಸ್ ಅಂದರೆ ಏನು? ಇಟ್ ಆ್ಯಕ್ಟ್ಸ್ ಅಲಾಂಗ್ ದಿ ನಾರ್ಮಲ್ ಟು ಆ್ಯನ್ ಏರಿಯಾ ಆಫ್ ಎ ಬಾಡಿ. ಅಂದರೆ ಇಟ್ ಆ್ಯಕ್ಟ್ಸ್ ಅಲಾಂಗ್ ದಿ ನಾರ್ಮಲ್. ಇದು ಅಲಾಂಗ್ ದಿ ನಾರ್ಮಲ್ ಅಂದರೆ ಇದು ರೇಖಾಂಶದ ಮೇಲೆ ಅದೇನಾಗ್ತದೆ ಅಂತಂದರೆ ಅಲಾಂಗ್ ಟು ದಿ ನಾರ್ಮಲ್ ವೇನಾಗಿ ಅದೇನಾಗಂಗಿಲ್ಲ. ನಾರ್ಮಲ್ ವೇ ಒಳಗೆ ಅಂದರೆ ಲೈನ್, ಅಕ್ಷಾಂಶ ರೇಖಾಂಶ ಅಂತ ಏನು ಬರ್ತಾವಲ್ಲ, ಈ ರೇಖಾಂಶದ ಮೇಲೆ ಏನಾಗ್ತದೆ, ಅದು ಒತ್ತಡ ಬೀರ್ತದೆ. ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಏರಿಯಾ ಆಫ್ ಎ ಬಾಡಿ. ಆ ಏರಿಯಾ ಆಫ್ ಅಂದರೆ ಇನ್ನು ಲೈನ್ ನಾರ್ಮಲ್ ಟು ಆ್ಯನ್ ಏರಿಯಾ ಆಫ್ ಎ ಬಾಡಿ. ನಾರ್ಮಲ್ ಟು ಆ್ಯನ್ ಏರಿಯಾ ಆಫ್ ಎ ಬಾಡಿ ಒಳಗೆ ಯಾವಾಗ ಅದು ಆ್ಯಕ್ಟ್ ಮಾಡ್ತದಲ್ಲ ಫೋರ್ಸ್, ಅದಕ್ಕೆ ನಾವೇನಂತೀವಿ ಅಂದ್ರೆ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಆರ್ ನಾರ್ಮಲ್ ಸ್ಟ್ರೆಸ್ ಅಂತ ಕರಿತೀವಿ. ಹೌದಾ? ಈ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಒಳಗೆ ನಮ್ಗೆ ಏನು ಬರ್ತಾವಂದ್ರೆ 2 ಟೈಪ್ಸ್. ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಒಳಗೆ 2 ಟೈಪ್ಸ್ ಬರ್ತಾವೆ. ಫಸ್ಟ್ ಒನ್ ಈಸ್ ಟೆನ್ಸೈಲ್ ಸ್ಟ್ರೆಸ್, ಸೆಕೆಂಡ್ ಒನ್ ಈಸ್ ಕಾಂಪ್ರೆಸಿವ್ ಸ್ಟ್ರೆಸ್. ಈ ಟೆನ್ಸೈಲ್ ಸ್ಟ್ರೆಸ್ ಅಂದರೆ ಏನು? ಟೆನ್ಸೈಲ್ ಸ್ಟ್ರೆಸ್ ಅಂತಂದರೆ ದ ಲೆಂತ್ ಆಫ್ ಎ ಬಾಡಿ ಇನ್ಕ್ರೀಸಸ್ ಇನ್ ಡೈರೆಕ್ಷನ್ ಆಫ್ ಎ ಡಿಫಾರ್ಮಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ದಿ ಟೆನ್ಸೈಲ್ ಸ್ಟ್ರೆಸ್. ಟೆನ್ಸೈಲ್ ಸ್ಟ್ರೆಸ್ ಅಂದರೆ ಏನು? ದ ಲೆಂತ್ ಆಫ್ ಎ ಬಾಡಿ increases in the direction of a deforming force per unit area
ಈಸ್ ಕಾಲ್ಡ್ ದಿ ಏನು ಹೇಳ್ಬೋದು ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳ್ಬೋದು. ಇದು ಏನಾಗುತ್ತೆ ಅಂತಂದರೆ ಇದು ಲೆಂತ್ ಏನಾಗಿರ್ತದೆ ಇದ್ರೊಳಗೆ ಇನ್ಕ್ರೀಸ್ ಆಗಿರ್ತದೆ ಅಲಾಂಗ್ ಟು ದಿ ನಾರ್ಮಲ್ ಏನಾಗಿರ್ತದೆ ಅಲಾಂಗ್ ಟು ದಿ ನಾರ್ಮಲ್ ಒಳಗೆ ಏನಾಗ್ತದೆ ಲೆಂತ್ ಇನ್ಕ್ರೀಸ್ ಆಯಿತು ಅಂತಂದರೆ ಅದಕ್ಕೆ ನಾವೇನಂತೀವಿ ಟೆನ್ಸೈಲ್ ಸ್ಟ್ರೆಸ್ ಅಂತ ಕರಿತೀವಿ. ದೆನ್ ಕಾಂಪ್ರೆಸಿವ್ ಸ್ಟ್ರೆಸ್ ಅಂತಂದರೆ ಏನು ಕಾಂಪ್ರೆಸಿವ್ ಸ್ಟ್ರೆಸ್ ಅಂದರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ದ ಲೆಂತ್ ಆಫ್ ಎ ಬಾಡಿ ಡಿಕ್ರೀಸಸ್ in the direction of a deforming force per unit area is called the compressive stress. ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಇಲ್ಲಿ ಅಲಾಂಗ್ ಟು ದಿ ನಾರ್ಮಲ್ ಇರ್ತದೆ ಲೆಂತ್ ಏನಾಗಿರ್ತದೆ ಇದ್ರೊಳಗೆ ಡಿಕ್ರೀಸ್ ಆದಾಗ ಅಂದರೆ ಸಂಕುಚಿತ ಆಗಿರ್ತದೆ. ಡಿಕ್ರೀಸ್ ಯಾವಾಗ ಸಂಕುಚಿತ ಆಯಿತು ಅಂತಂದರೆ ಅದಕ್ಕೆ ನಾವೇನಂತೀವಿ ಅಂದ್ರೆ ಕಾಂಪ್ರೆಸಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಯಾವುದು ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಒಳಗೆ ಟೆನ್ಸೈಲ್ ಸ್ಟ್ರೆಸ್ ಒಳಗೆ ಏನಾಗಿರ್ತದೆ ಲೆಂತ್ ಇನ್ಕ್ರೀಸ್ ಆಗಿರ್ತದೆ ಇನ್ ದಿ ಡೈರೆಕ್ಷನ್ ಆಫ್ ಎ ಡಿಫಾರ್ಮಿಂಗ್ ಫೋರ್ಸ್ ಒಳಗಿರ್ತದೆ. ಕಾಂಪ್ರೆಸಿವ್ ಸ್ಟ್ರೆಸ್ ಒಳಗೆ ಏನಾಗಿರ್ತದೆ ದ ಲೆಂತ್ ಈಸ್ ಡಿಕ್ರೀಸ್ ಆಗಿರ್ತದೆ ಇನ್ ದಿ ಡೈರೆಕ್ಷನ್ ಆಫ್ ಎ ಡಿಫಾರ್ಮಿಂಗ್ ಫೋರ್ಸ್ ಇರ್ತದೆ. ಹೌದಾ? ಹಾಂ. ಸೆಕೆಂಡ್ ಒನ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್. ವಾಟ್ ಯು ಮೀನ್ ಬೈ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್? ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತಂದರೆ ಏನು? ಟ್ಯಾಂಜೆನ್ಷಿಯಲ್ ಮೀನ್ಸ್ ದ ಚೇಂಜ್ ದಿ ಶೇಪ್ ಆಫ್ ದ ಬಾಡಿ. ಇಲ್ಲಿ ಏನಾಗಿರ್ತದಂದ್ರೆ ದ ಚೇಂಜ್ ದಿ ಶೇಪ್ ಆಫ್ ದಿ ಬಾಡಿ. ನಾವು ಯಾವಾಗ ಆ್ಯಕ್ಟಿಂಗ್ ಟ್ಯಾಂಜೆನ್ಷಿಯಲಿ ಒಂದು ಬಾಡಿ ಮೇಲೆ ಯಾವಾಗ ಅದು ಸ್ಪರ್ಶ ಒತ್ತಡ ಮಾಡಿದ್ದೀವಿ ಅಂತಂದ್ರೆ ಅದು ಬಾಡಿ ಏನಾಗ್ತದೆ ಅಂತಂದ್ರೆ ತನ್ನ ಆಕಾರವನ್ನು ಏನು ಮಾಡ್ತದೆ ಅದು ಬದಲಾಯಿಸ್ತದೆ. ಆಕಾರವನ್ನು ಯಾವಾಗ ಅದು ಬದಲಾಯಿಸ್ತದಲ್ಲ ಅದಕ್ಕೆ ನಾವೇನಂತೀವಿ ಅಂದ್ರೆ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತ ಕರಿತೀವಿ. ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂದ್ರೆ ಏನು? ದ ಬಾಡಿ ಆ್ಯಕ್ಟಿಂಗ್ ಟ್ಯಾಂಜೆನ್ಷಿಯಲಿ ದೆನ್ ದ ಶೇಪ್ ಆಫ್ ದ ಬಾಡಿ ಚೇಂಜ್. ಅಲ್ಲಿ ಏನಾಗ್ತದೆ ಅಂತಂದ್ರೆ ಬಾಡಿ ಶೇಪ್ ಏನಾಗ್ತದೆ ಚೇಂಜ್ ಆಯಿತು ಅಂತಂದರೆ ಯಾವಾಗ ಚೇಂಜ್ ಆಗುತ್ತಲ್ಲ ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಹೌದಾ? ಥರ್ಡ್ ಒನ್ ಹೈಡ್ರಾಲಿಕ್ ಆರ್ ವ್ಯಾಲ್ಯೂಮ್ ಸ್ಟ್ರೆಸ್. ಹೈಡ್ರಾಲಿಕ್ ಆರ್ ವ್ಯಾಲ್ಯೂಮ್ ಸ್ಟ್ರೆಸ್ ಅಂತಂದರೆ ಏನು? ಹೈಡ್ರಾಲಿಕ್ ಆರ್ ವ್ಯಾಲ್ಯೂಮ್ ಸ್ಟ್ರೆಸ್ ಅಂತಂದರೆ ಇಲ್ಲಿ ಫ್ರಮ್ ಆಲ್ ದ ಸೈಡ್ಸ್ ಆಫ್ ದ ಬಾಡಿ. ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಬಾಡಿ ಮೇಲೆ ಒಂದು ಆಕಾರದ ಮೇಲೆ ನಾವು ಫ್ರಮ್ ಆಲ್ ದ ಸೈಡ್ಸ್ ಎಲ್ಲ ಕಡೆಯಿಂದನೂ ನಾವು ಪ್ರೆಷರನ್ನು ಅಪ್ಲೈ ಮಾಡಿದ್ದೀವಿ ಅಂತಂದರೆ ಯಾವಾಗ ಪ್ರೆಷರನ್ನು ಅಪ್ಲೈ ಮಾಡ್ತೀವಲ್ಲ ಅಲ್ಲಿ ಏನಾಗ್ತದೆ ಅಂತಂದ್ರೆ ದ ರೆಡ್ಯೂಸ್ಡ್ ದಿ ಆರ್ ಕಾಂಪ್ರೆಸ್ ದಿ ವ್ಯಾಲ್ಯೂಮ್. ಇಲ್ಲಿ ಏನಾಗ್ತದೆ ಅಂದ್ರೆ ಕಾಂಪ್ರೆಸ್ ಆಗ್ತದೆ. ಇದು ಗಾತ್ರದಲ್ಲಿ ಏನಾಗ್ತದೆ ಅದು ಕಡಿಮೆ ಆಗ್ತದೆ. ಆ ಗಾತ್ರದಲ್ಲಿ ಕಡಿಮೆ ಆಯಿತು ಅಂತಂದ್ರೆ ಅದಕ್ಕೆ ನಾವೇನಂತೀವಿ ಅಂದ್ರೆ ಹೈಡ್ರಾಲಿಕ್ ಆರ್ ವ್ಯಾಲ್ಯೂಮ್ ಸ್ಟ್ರೆಸ್ ಅಂತ ಕರಿತೀವಿ. ಇದು ಹೈಡ್ರಾಲಿಕ್ ಮೀನ್ಸ್ ಏನಂತಂದ್ರೆ ಇದಕ್ಕೆ ನಾವೇನಂತೀವಿ ಅಂತಂದ್ರೆ ಜಲಚಾಲಿತ ಅಂತ ಕರಿತೀವಿ. ಜಲಚಾಲಿತ ಅಂತಂದ್ರೆ ಇದು ದ್ರಾವಣದಲ್ಲಿ ಆಗ್ತದೆ. ಇದೇನಾಗ್ತದೆ ದ್ರಾವಣದಲ್ಲಿ ಆಗ್ತದೆ. ಎಲ್ಲ ಆ ಬಾಡಿ ಮೇಲೆ ಎಲ್ಲ ದ್ರಾವಣದಲ್ಲಿ ಬಂದು ಸೇರಿ ಎಲ್ಲ ಪ್ರೆಷರ್ ಏನಾಗ್ತದೆ ಅಂತಂದ್ರೆ ಆ ದ್ರಾವಣಕ್ಕೆ ಕಾಯಕ್ಕೆ ಬಂತು ಅಂತಂದರೆ ಅದರ ಒಳಗಿಂದು ಕಾಯದಲ್ಲಿ ಏನಾಗ್ತದೆ ಅಂತಂದ್ರೆ ಗಾತ್ರ ಸಂಕುಚಿತ ಆಗ್ತದೆ. ಯಾವಾಗ ಗಾತ್ರ ಸಂಕುಚಿತ ಆಗ್ತದಲ್ಲ ಅದಕ್ಕೆ ನಾವೇನಂತೀವಿ ಅಂದ್ರೆ ಹೈಡ್ರಾಲಿಕ್ ಆರ್ ವ್ಯಾಲ್ಯೂಮ್ ಸ್ಟ್ರೆಸ್ ಅಂತ ಕರಿತೀವಿ. ಅದಕ್ಕೇನಂತೀವಿ ಹೈಡ್ರಾಲಿಕ್ ಆರ್ ವ್ಯಾಲ್ಯೂಮ್ ಸ್ಟ್ರೆಸ್. ಓಕೆ. ಟೈಪ್ಸ್ ಆಫ್ ಸ್ಟ್ರೆಸ್, ದೇರ್ ಆರ್ 3 types mainly. First one longitudinal stress, second one is tangential stress, third one is hydraulic or volume stress. Longitudinal ಒಳಗೆ ನಮ್ಗೆ 2 types ಬರ್ತಾವೆ. First one is tensile stress and second one is the compressive stress. Tensile stress ಅಂದರೆ ಏನು, compressive stress ಅಂದರೆ ಏನು ಗೊತ್ತಾಯಿತು. Tangential stress ಅಂತಂದ್ರೆ ಇಟ್ ಆ್ಯಕ್ಟಿಂಗ್ ದಿ ಟ್ಯಾಂಜೆನ್ಷಿಯಲಿ ಅಂತ ಹೇಳಿ ಆಯಿತು, ಅಂದರೆ ಶೇಪ್ ಆಫ್ ದಿ ಬಾಡಿ ಚೇಂಜ್ ಆಗ್ತದೆ. ಹೈಡ್ರಾಲಿಕ್ ಒಳಗೆ ಏನಾಗ್ತದೆ ಅಂದ್ರೆ ಅದರದ್ದು ಗಾತ್ರ ಚೇಂಜ್ ಆಗುತ್ತೆ. ಮತ್ತು ಟೆನ್ಸೈಲ್ ಮತ್ತು ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಒಳಗೆ ಏನಾಗುತ್ತೆ ಅಂತಂದರೆ ಉದ್ದದಲ್ಲಿ ಲೆಂತ್ದಲ್ಲಿ ಏನಾಗ್ತದೆ ಚೇಂಜ್ ಆಗ್ತದೆ. ಈ 3 ಕಾನ್ಫಿಗರೇಷನ್ ಏನಾಗ್ತವೆ ಇಲ್ಲಿ ಚೇಂಜ್ ಆಗ್ತವೆ. ಇದಕ್ಕೆ ನಾವೇನಂತೀವಿ ಅಂತಂದ್ರೆ ಲಾಂಜಿಟ್ಯೂಡಿನಲ್, ದೆನ್ ಟ್ಯಾಂಜೆನ್ಷಿಯಲ್, ದೆನ್ ಹೈಡ್ರಾಲಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಹೌದಾ? ಇದು ಸ್ಟ್ರೆಸ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ಬೋದು, ಸ್ಟ್ರೇನನ್ನು ಡಿಸ್ಕಸ್ ಮಾಡ್ಬೋದು.